ಮಕ್ಕಳಿಗೆ ಬರೀ ಹಾಲು ಕೊಟ್ರೆ ಬೇಡ ಅಂತಾರೆ, ಅದೇ ಹಾರ್ಲಿಕ್ಸ್ ಹಾಕೊಡ್ತೀನಿ ಅಂದ್ರೆ ಖುಷಿಯಿಂದ ಕುಡಿತಾರೆ. ಈ ಬ್ರ್ಯಾಂಡ್ಗೆ 150 ವರ್ಷದ ಹಿಸ್ಟ್ರಿ ಇದೆ. ಇದನ್ನ ಒಂದು ನಿಮಿಷದಲ್ಲಿ ಹೇಳ್ತೀನಿ ಬನ್ನಿ. 1873 ಅಲ್ಲಿ ಫಾರ್ಮಸಿಸ್ಟ್ ಗಳಾದ ವಿಲಿಯಂ ಮತ್ತೆ ಜೇಮ್ಸ್ ಹಾರ್ಲಿಕ್ ಬ್ರದರ್ಸ್ ಒಂದು ಹೊಸ ಪ್ರಾಡಕ್ಟ್ ನ ಇನ್ವೆಂಟ್ ಮಾಡ್ತಾರೆ. ಅದೇ ಮಾಲ್ಟೆಡ್ ಮಿಲ್ಕ್. ಇದನ್ನ ಬಾರ್ಲೆ, ಗೋಧಿ ಹಿಟ್ಟು, ಹಾಲಿನ ಪೌಡರ್ ಇಂದ ತಯಾರು ಮಾಡಿರ್ತಾರೆ. ಇದನ್ನ ಹಾಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರ ತನಕ ಎಲ್ಲರೂ ಕುಡಿಬಹುದು. ಆಮೇಲೆ ಇದನ್ನ US ನ ಚಿಕಾಗೋದಲ್ಲಿ ಲಾಂಚ್ ಮಾಡ್ತಾರೆ. ಈ ಪ್ರಾಡಕ್ಟ್ ಗೆ ಹಾರ್ಲಿಕ್ಸ್ ಅಂತಾನೆ ಹೆಸರು ಇಡ್ತಾರೆ. 1930s ಅಲ್ಲಿ ಇದು ಬೀಚನ್ ಗ್ರೂಪ್ ಕಂಪನೀಸ್ ಅಂಡರ್ ಅಲ್ಲಿ ಇಂಡಿಯಾಗೆ ಬರುತ್ತೆ. ಆಗ ಇದನ್ನ ಬ್ರಿಟಿಷರು ಮಾತ್ರ ಯೂಸ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಇಂಡಿಯಾದಲ್ಲಿ ಮಾಲ್ ನ್ಯೂಟ್ರಿಷನ್ ಮತ್ತೆ ಪ್ರೋಟೀನ್ ಡಿಫಿಷಿಯನ್ಸಿ ಇದ್ದಿದ್ದ ಕಾರಣ ಅಪ್ಪರ್ ಕ್ಲಾಸ್ ಇಂಡಿಯನ್ಸ್ ಕೂಡ ಇದನ್ನ ಯೂಸ್ ಮಾಡಕ್ ಶುರು ಮಾಡ್ತಾರೆ. ಲೇಟ್ 80s ಅಲ್ಲಿ ಹಾರ್ಲಿಕ್ಸ್ ಅಂದ್ರೆ ಮೈಂಡ್ ಶಾರ್ಪ್ ಮಾಡುತ್ತೆ, ಬೋನ್ ಸ್ಟ್ರಾಂಗ್ ಮಾಡುತ್ತೆ, ಮತ್ತೆ ಎಕ್ಸಾಮಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಸ್ಮಾರ್ಟ್ ಟಿವಿ ಆಡ್ಸ್ ಗಳನ್ನ ರನ್ ಮಾಡಕ್ ಶುರು ಮಾಡ್ತಾರೆ. ನೋಡ್ತಾ ನೋಡ್ತಾ ಹಾರ್ಲಿಕ್ಸ್ ಇಂಡಿಯಾದಲ್ಲಿ 50% ಮಾರ್ಕೆಟ್ ಶೇರ್ ಇಂದ ಲೀಡ್ ಮಾಡಕ್ ಶುರು ಮಾಡುತ್ತೆ. ಆಗ ಮಕ್ಕಳು ಎಷ್ಟು ಅಡಿಕ್ಟ್ ಆಗಿದ್ರು ಅಂದ್ರೆ ಹಾಲ್ನ ಹಾರ್ಲಿಕ್ಸ್ ಜೊತೆನೆ ಕುಡಿಬೇಕು, ಇಲ್ಲ ಅಂದ್ರೆ ಹಾಲೇ ಕುಡಿತಿರ್ಲಿಲ್ಲ. 2020 ಹಿಂದೂಸ್ತಾನ್ ಯೂನಿಲಿವರ್ ಅವರು ಹಾರ್ಲಿಕ್ಸ್ ನ 3,045 ಕೋಟಿಗೆ ಅಕ್ವೈರ್ ಮಾಡ್ಕೋತಾರೆ. ಇವತ್ತು ಹಾರ್ಲಿಕ್ಸ್ ಜೂನಿಯರ್, ಮದರ್ ಹಾರ್ಲಿಕ್ಸ್ ಪ್ಲಸ್ ಈ ತರ ಹಲವಾರು ಪ್ರಾಡಕ್ಟ್ ನ ಡಿಫ್ರೆಂಟ್ ಫ್ಲೇವರ್ಸ್ ಅಲ್ಲಿ ಸೇಲ್ ಮಾಡ್ತಿದ್ದಾರೆ. ನೀವು ಯಾವ ಫ್ಲೇವರ್ ಹಾರ್ಲಿಕ್ಸ್ ಕುಡಿತಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ. ಇದೇ ರೀತಿ ಇನ್ಸ್ಪೈರಿಂಗ್ ಬ್ರ್ಯಾಂಡ್ ಸ್ಟೋರಿ ಕೇಳಬೇಕು ಅಂದ್ರೆ ನನ್ನ ಫಾಲೋ ಮಾಡಿ.